ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ 3 ಜನ ಸೇರಿ ಒಂದು ಈಟಿಂಗ್ ಚಾಲೆಂಜ್ ಅಂತ ಇಟ್ಟಿದ್ದೀವಿ. ಏನಂದ್ರೆ ಯಾರು ಸೋಲ್ತಾರೋ ಅವರು ಬಿಲ್ ಕಟ್ಟಬೇಕು. ಹೆಂಗುರು? ಇವತ್ತು ನಮ್ಮ ಕೋಚು ಈಟಿಂಗ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಇದರಲ್ಲಿ ನಾನೇ ವಿನ್ ಆಗೋದು, ಯಾಕೆಂದ್ರೆ ಅವ್ರಿಬ್ರಿಗಿಂತ ನಾನೇ ಈಟರಲ್ಲಿ. ಗುರು ನೋಡೋಣ ಆಮೇಲೆ. ನೀವು ಗೆಲ್ತಿರೋ ನಾವು ಗೆಲ್ತಿರೋ ನೋಡೇ ಬಿಡೋದು. ಇವತ್ತು ನಮ್ಮ ಕೋಚು ಈಟಿಂಗ್ ಚಾಲೆಂಜ್ ಇಕ್ಕಿದ್ದಾರೆ, ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ನನ್ನ ನೋಡಿದ್ರೆ ಇವ್ರು ಗೆಲ್ತಾರೆ ಅನ್ನಿಸ್ತಲ್ಲ, ನಾನು ಗೆಲ್ತಾನೆ ಅನ್ನಿಸ್ತಲ್ಲ. ನೋಡೋಣ ಬಾ ಗುರು, ಫಸ್ಟ್ ನೋಡೇ ಬಿಡೋಣ. ನೋಡೋಣ ಬಾ. ಓಕೆ, ರೆಡಿ ಟು ಗೋ. ಬಿರಿಯಾನಿ ಬಂದಿದೆ, ನಮ್ಮ ಸೋಮಣ್ಣ ತಂದಿದ್ದಾರೆ. ಒಟ್ಟು 3 ಬಿರಿಯಾನಿ, 3 ಕಬಾಬು, ಅಣ್ಣ ಫುಲ್ಲು. ನೋಡೋಣ, ನೀನು ಗೆಲ್ತೆ ನಾನು ಗೆಲ್ತೆ, ನೋಡೇ ಬಿಡೋಣ ಗುರು. ಈಗ ಚಾಲೆಂಜು ನಮ್ಮ ಸೋಮಣ್ಣ, ನೀನು ಚಾಲೆಂಜ್ ಆಗ್ತೀನಣ್ಣ. ಹಾಂ, ಬಿರಿಯಾನಿ, ಮಟನ್ ಬಿರಿಯಾನಿ ಅಲ್ಟಿಮೇಟ್ ಆಗಿದೆ. ಇನ್ನೂ ಒಂದು ಪ್ಲೇಟ್ ದರ್ಶನ ತಿಂತೀನಿ ನಾನು. ನೋಡೋಣ, ತಿನ್ನು ಬಟ್ ಇದನ್ನು ಖಾಲಿ ಮಾಡು. ಚಾಲೆಂಜ್ ತಿನ್ನು ಆಯಿತು, ನೋಡೋಣ. ಅವ್ನು 1 ಪ್ಲೇಟ್ ಆದರೆ ನಾನು 2 ಪ್ಲೇಟ್. ಈಗ ಇನ್ನೊಂದು ಇದು ಖಾಲಿ ಮಾಡಿ ನೆಕ್ಸ್ಟ್ ಪ್ಲೇಟ್ ಇನ್ನೂ ತೋರಿಸ್ತೀನಿ. ಚೆನ್ನಾಗೈತೆ ಅಂತವ್ರೆ. ನಾನು ತಿಂದ್ಬಿಟ್ಟು ಒಂದ್ಸರಿ ಟೇಸ್ಟ್ ನೋಡೋಣ, ತಡೆಯಪ್ಪ ನೋಡೋಣ. ಅಷ್ಟೊಂದು ಚೆನ್ನಾಗಿದೆ ಗುರು, ನೋಡೋಣ ತಡೆಯಪ್ಪ. ಹೆಂಗಿದೆ ಸರ್? ಸೂಪರಾ? ಸೂಪರ್ ಆಯಿತು. ನಮ್ಮ ತುಮಕೂರಲ್ಲಿರೋವಂಥ ಶ್ರಮಿತಾ ಹೋಟೆಲಲ್ಲಿ ಮಟನ್ ಬಿರಿಯಾನಿ. ಅಡ್ಡಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ರೊಟ್ಟಿ ಹೊಡೆದ್ರೆ ಪರವಾಗಿಲ್ಲ, ನಾವು ತಿನ್ನು. ಇವರು ಮಟನ್ ಅಷ್ಟು ಲೈಕ್ ಮಾಡಲ್ಲ, ಚಿಕನ್ ತರಿಸ್ಬೇಕು ಅಂತ ಚಿಕನ್. ಬಟ್ ನಾನು ಹಿಂಸೆ ಮಾಡಿ ನಮ್ಮ ಕೋಚ್ಗೆ ಮಟನ್ನೇ ತರಿಸ್ಬೇಕು ಅಂತ ಹೇಳಿದ್ದೀನಿ. ತಿಂತವ್ರೆ. ಮಟನ್ ಜಾಸ್ತಿ ನಂಗೆ ಇಷ್ಟೊಂದಿಲ್ಲ, ಅದು ಹೊರಗಡೆ ಅಂತ ಪಟ್ಟೆ ತಿನ್ನ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಬಟ್ ಏನಂದರೆ ಈ ಹೋಟ್ಲಲ್ಲಿ ರೈಸ್ಗಿನ ಪೀಸ್ ಜಾಸ್ತಿ ಕೊಟ್ಟಿದ್ದಾರೆ. ಇದೊಂದು ಪೀಸ್ ಮಾತ್ರ ತುಂಬ ಇದೆ. ಒಂದು ಮಿನಿಮಮ್ ಮಟನ್ ಬಿರಿಯಾನಿ ಬೇರೆ ಕಡೆ ತೊಗೊಂಡ್ರೆ ಒಂದು 3-4 ಪೀಸಸ್ ಮಾತ್ರ ಮಟನ್ ಬರುತ್ತೆ. ಬಟ್ ಈ ಹೋಟ್ಲಲ್ಲಿ ತುಂಬ ಜಾಸ್ತಿ ಕೊಟ್ಟಿದ್ದಾರೆ, ಒಂದು 7-8 ಪೀಸ್ ಜಾಸ್ತಿ ಇದೆ. ಗುರು, ಇವಾಗ 2 ಬಿರಿಯಾನಿ ತಿಂದಿರೋದಲ್ಲ, ನಾಳೆ ಜಿಮ್ ಓನರ್ ಬರಬೇಕಲ್ಲಿ, ನಮ್ಮ ಕೋಚರು ಮತ್ತು ಇವ್ರೂ ಜಿಮ್ ಓನರು. ಬಾ ಮಗನೇ, ನಾಳೆ ನೆನ್ನೆ 2 ಬಿರಿಯಾನಿ ತಿಂದಿದ್ಯಾ, 2 ಇವತ್ತು ಕರೆಸ್ತೀನಿ ಬಾ ಅಂತಾರೆ. ಬಾ ಗುರು, ನೋಡೋಣ. ಅಲ್ಲಿ ಹೋದಾಗ ಎಟ್ಟಿಗದೆ ವಿಜಯಣ್ಣಂಗೆ ಈ ವಿಡಿಯೋ ತೋರಿಸ್ಕಿರ್ಸೇ ಬಿಡು. ಏನು ಮಾಡೋಕ್ಕಲ್ಲ, ನೋಡೇ ನೋಡ್ತಾರೆ ಅಣ್ಣನು. ಅಣ್ಣ ವಿಜಯಣ್ಣ, ಸಾರಿ ತಪ್ಪಾಯಿತು, ಇನ್ನೊಂದ್ಸತಿ ಯಾಕೆ ಮಾತಾಡಲ್ಲ. ಜಿಮ್ಮಲ್ಲಿ ಮಾತ್ರ ನಮ್ಮನ್ನು ಹಾಕೊಂಡು ತುಪ್ಪ ತೆಗಿಬೇಡಿ ಅಷ್ಟೇ ಹೇಳೋದು. ನಮ್ಮ ಸೋಮಣ್ಣ ನಗ್ತೋರಿಲ್ಲ ಆ ಕಡೆ. ನಾವೇನಿಲ್ಲ, ಚಕ್ಕರ್ ಹಾಕ್ಬಿಡ್ತಿದ್ದಾಳೆ. ಯಾಕಣ್ಣ ಸುಸ್ತಾಗ್ಬಿಟ್ಟ? ನಾನು ಗ್ಯಾರಂಟಿ ಆಗ್ತಿಬಿಟ್ಟು ನಾನಂದ್ರೆ ಸೋತೆ. ನೆಕ್ಸ್ಟ್ ಯಾರನ್ನ ಸೋತಿರೋ ಒಪ್ಕೊಡ್ರಪ್ಪ, ನೀವು ಯಾರನ್ನ. ನಾನಂತೂ ಸೋಲಲ್ಲ ಗುರು. ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡ್ತೀಯಾ? ಮಾಡಿ, ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡು, ತರಿಸು ವೈಟರ್ನ. ಅವ್ನು ತಿಂತಾರೆ, ನಂಗೆ ಬಿಲ್ ಕಟ್ಟಕ್ಕಾಗಲ್ಲ, ಅದು ತಿಳ್ಕೊಂಡು. ಫೈನಲಾಗಿ ನಂದು ಮುಗೀತು. ನಮ್ಮ ರೋಹಿತ್ ನಂಗೆ ಸಾಕಾತಿಲ್ವದು ಯಾಕೋ. ಸರ್, 2 ಪ್ಲೇಟ್ ಮಟನ್ ಬಿರಿಯಾನಿ ಪ್ಲಸ್ ಇನ್ನೊಂದು ಹೇಳ್ತೀನಿ ಅಂತಂದರೆ ನಾನು ತಿಂತೀನಿ. ಅಯ್ಯೋ, ಬಿಲ್ ಪೇ ಮಾಡ್ತೀನಿ ಅಂದರೆ ಗ್ಯಾರಂಟಿ ನಾನು ಸೋಲ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ಕೂಡ ಸೋಲ್ಸ್ಬಿಟ್ರು. ಈಗ ನಾನೇ ಕೈಯಾರ ಬಿಲ್ ಕಟ್ಟಂಗೆ ಆಗೈತೆ. ಸೋಮವಾರ ಈಗ 1:30. ಸೋಮಣ್ಣ ಇನ್ನೊಂದು ಬೇಕಣ್ಣ? ನಮ್ಮ ರೋಹಿತ್ ನಂಗೆ ಸಾಕಾಗಿಲ್ಲ, ಹೇಳ್ಬೇಕು ಇನ್ನೊಂದು, ಈಗ ಹೇಳ್ಬೇಕು. ವೇಟರ್, ರೆಡಿಯಾದ ಎದ್ದು ಕಟ್ಕಡಿ. ಏನು ಶೇಕಿಂಗು, ಫುಲ್ ಶೇಕಿಂಗು ಖುಷು. ಮಜ್ಜಿಗೆ ಆಗಿದೆ. ಏನು ಮಾಡೋಣ, ಈ ಡಿಶ್ನ ಸೋಮವಾರ ಕೊಡ್ತೀನಿ. ಎಲ್ಲರಿಗೆ ಗೆದ್ಬಿಟ್ಟು
ಓ ನಾಳೆ ನಾಳೆ ಜಿಮ್ಮ ತೆಗೆದು ತುಪ್ಪ ತೆಗೆದೀಗ ಈಗಲ್ಲ ನಾಳೆ ತೆಗೆಯೋದು. ನಾಳೆ ನಮ್ಮ ಜಿಮ್ ಸೊ ಚೀನಾ ನಾಳೆ ನಾವು ರಜೆ ಹಾಕಲ್ಲ ನೀನು ರಜೆ ಹಾಕ್ಬಿಟ್ಟು ನಾಳೆ ಜಿಮ್ ಹೇಳ್ಬಿಟ್ಟು ಫುಲ್ ಬೆಂಡೆಲ್ಸದೆ. ಓಕೆ ಬರಪ್ಪ ಹ್ಯಾಂಡ್ ವಾಶ್ ಮಾಡ್ಕೊಳ. ನೋಡಿ ಬಿಲ್ ಕಟ್ಟು ಯಾಕೆ ಕಟ್ಟರ್ ಬರ್ರಪ್ಪ ಇನ್ನೇನ್ ಮಾಡ್ತೀರಾ ನಿನ್ನೆಮ್ಮ ಅಲ್ಲಿ ಆಯ್ತವ್ರಲ್ಲಿ ಗುರು ಎಷ್ಟಾಗಿರ್ಬೋದು ಅಮ್ಮಮ್ಮ ಅಂದ್ರೆ ಒಂದು 400-500 ರೂಪಾಯಿ ಆಯ್ತದ ಬಿಲ್ಲು ಮತ್ತೆ ಓಹೋ ಏನೋ ಮಾಡ್ತೀರಪ್ಪ ನೀವು. ನಾನು ತೊಳ್ಬಿಟ್ರು ಹಾಕೊಂಡು ಇವತ್ತು ಅಯ್ಯೋ ಬರಪ್ಪ. ಇವತ್ತು ನಮ್ಮ ಭರತ್ ಅವರು ಚಾಲೆಂಜಲ್ಲಿ ಸೋತ್ಬಿಟ್ಟು ಅವ್ರು ಬಿಲ್ ಪೇ ಮಾಡ್ತಾ ಇದ್ದಾರೆ ನಮ್ಮ ಶಮಿತಾ ಹೋಟೆಲಲ್ಲಿ. ಶಮಿತಾ ಗೌಡರ್ ಹೋಟೆಲ್. ನಮ್ಮ ಬಿಲ್ ಎಷ್ಟಾಯ್ತು ನೋಡ್ಬಿಟ್ಟು ಹಂಗೆ ಹೇಳ್ತೀನಿ. 3 ಮಟನ್ ಬಿರಿಯಾನಿ ಬೇರೆ ಒಂದು ಮಟನ್. ನಮ್ಮ ಭರತ್ ಅವ್ರ ಬಿಲ್ ಬಂದು ನಮ್ಮ ಭರತ್ ಅವರು ಚಾಲೆಂಜಲ್ಲಿ ಸೋತ್ಬಿಟ್ಟು ಡಿಸ್ಕೌಂಟ್ ಕೇಳ್ತಾ ಇದ್ದಾರೆ. ಸೊ ಮಟನ್ ಬಿರಿಯಾನಿನೇ ಅಲ್ಲೇ 600 ರೂಪಾಯಿ ಸುಮ್ಮನೆ ಆಗೋಯ್ತು ಬ್ರೋ. ಮಟನ್ ಬಿರಿಯಾನಿ ಮಾತ್ರ ಸೂಪರ್ ಟೇಸ್ಟು ಮತ್ತು ಎಲ್ಲ ಚೆನ್ನಾಗಿದೆ. ಕಬಾಬು ಮತ್ತು ಅಲ್ಟಿಮೇಟ್ ಇದು ಚಿಕನ್ ಕಬಾಬ್ ಮತ್ತು ಓಕೆ. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ, ನನ್ನ ಕೈಲಿ ಆಗ್ತಾ ಇಲ್ಲ. ವಿಡಿಯೋದಲ್ಲಿ ನೀವು ಈ ಚಾಲೆಂಜಲ್ಲಿ ನೀವು ಸೋತಿರೋದಕ್ಕೆ ಒಂದು ಗಿಫ್ಟ್ ಇದೆ. ಏನು ಸರ್? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಏನು ಕೊಡ್ತೀಯಾ? ಒಂದು 20 ರೂಪಾಯಿ ಕೊಟ್ಬಿಟ್ಟು ಓದ್ತೀರಿ ಏನನ್ನ? ತುಂಬ ದೊಡ್ಡದು. ಇನ್ನೇನು? ತುಂಬ ಅಂದರೆ ತುಂಬ ದೊಡ್ಡದು. ಇನ್ನೇನೈತೆ ಅಂತ ದೊಡ್ಡದೇನು? ಟಂಟಣ. ಓಹೋ ಏನೋ ಇದನ್ನ ಕೊಡ್ರಪ್ಪ ಹಾಗಾರೆ ಇದನ್ನ ತಿನ್ನೋಣ.